ಇವತ್ತು ನಾವು ಮಾಡೋಣ ಫಿಶ್ ಫ್ರೈ. ಅದನ್ನು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಮೀನನ್ನು ಕಟ್ ಮಾಡಬೇಕು. ಮಸಾಲೆ ಮುಟ್ಟಿಸುವಾಗ ಮೀನಿಗೆ ಸರಿಯಾಗಿ ಹಿಡಿಯಲು ಮೀನನ್ನು ಕಟ್ ಮಾಡಬೇಕು. ಇದರಿಂದ ರುಚಿ ಜಾಸ್ತಿ ಬರ್ತದೆ, ಅದಕ್ಕಾಗಿ ಮೀನನ್ನು ಕಟ್ ಮಾಡಬೇಕು. ಮೀನು ಕಟ್ ಮಾಡಿ ಆಗಿದೆ. ಮೆಣಸಿನ ಹುಡಿ, ಅರಶಿನ ಹುಡಿ, ಉಪ್ಪು, ವಿನೆಗರ್. ಮೆಣಸಿನ ಹುಡಿ 3 ಚಮಚದಷ್ಟು ಹಾಕಬೇಕು. ಖಾರ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕಿ, ಕಡಿಮೆ ಬೇಕಿದ್ದರೆ ಕಡಿಮೆ ಹಾಕಬಹುದು. ಆನಂತರ ಅರಶಿನ ಹುಡಿ 1/4 ಚಮಚ, 1 ಚಮಚದಷ್ಟು ಉಪ್ಪು ಹಾಕಬೇಕು. ರುಚಿಗೆ ನಿಮಗೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕಬಹುದು, ಕಡಿಮೆ ಬೇಕಿದ್ದರೆ ಕಡಿಮೆ ಹಾಕಬಹುದು. ವಿನೆಗರ್ 1/2 ಚಮಚದಷ್ಟು ವಿನೆಗರ್ ಹಾಕೋಣ. ವಿನೆಗರ್ ಹಾಕಿದ ನಂತರ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಮೀನಿಗೆ ತಾಗಿಸಬೇಕು. ಈಗ ಮೀನಿಗೆ ತಾಗಿಸೋಣ. ಮೀನಿನ ಒಳಗೆ ಹೊರಗೆ ಇನ್ನೊಂದು ಬದಿಗೆ ಎಲ್ಲ ಸರಿಯಾಗಿ ಮುಟ್ಟಿಸಬೇಕು. ಇದರಿಂದ ಕಾಯಿಸುವಾಗ ಮೀನು ರುಚಿ ಜಾಸ್ತಿ ಬರ್ತದೆ. ಮೀನಿಗೆ ಮಸಾಲೆಯನ್ನು ಮುಟ್ಟಿಸಿದ ನಂತರ 20 ನಿಮಿಷ ಮ್ಯಾರಿನೇಟ್ ಮಾಡಬೇಕು. ಮ್ಯಾರಿನೇಟ್ ಮಾಡುವುದರಿಂದ ರುಚಿ ಜಾಸ್ತಿಯಾಗಿ ಬರುತ್ತದೆ. ಮೀನಿಗೆಲ್ಲ ಮಸಾಲೆ ಮುಟ್ಟಿಸಿ ಆಗಿದೆ. ಈಗ 20 ನಿಮಿಷ ಮ್ಯಾರಿನೇಟ್ ಮಾಡೋಣ. ಈಗ ಗ್ಯಾಸಿನಲ್ಲಿ ಒಂದು ಕಾವಲಿಯನ್ನು ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಕಾದ ನಂತರ ಅದಕ್ಕೆ ಮೀನನ್ನು ಹಾಕಬೇಕು. ಎಣ್ಣೆ ಕಾದಿದೆ, ಈಗ ಮೀನನ್ನು ಹಾಕೋಣ. ಮೀನು ಕಾವಲಿಗೆ ಹಾಕುವಾಗ ಜಾಗ್ರತೆಯಿಂದ ಹಾಕಬೇಕು. ಎಣ್ಣೆ ಸಿಡಿಯುವ ಸಾಧ್ಯತೆ ಉಂಟು, ಅದಕ್ಕಾಗಿ ಜಾಗ್ರತೆಯಿಂದ ಮೀನನ್ನು ಎಣ್ಣೆಗೆ ಹಾಕಬೇಕು. ಫಿಶ್ ಒಂದು ಸೈಡು ಫ್ರೈ ಆಗಿದೆ. ಈಗ ಇನ್ನೊಂದು ಸೈಡಿಗೆ ತಿರುಗಿಸಿ ಹಾಕೋಣ. ತಿರುಗಿಸಿ ಹಾಕುವಾಗ ಜಾಗ್ರತೆಯಿಂದ ಹಾಕಬೇಕು. ಈಗ ಇನ್ನೊಂದು ಫಿಶನ್ನು ಕೂಡ ತಿರುಗಿಸಿ ಹಾಕೋಣ. ತಿರುಗಿಸಿ ಹಾಕಿದ ನಂತರ ಅದನ್ನು ಗ್ಯಾಸನ್ನು ಮೆಲ್ಲನೆ ಇಟ್ಟು ಕಾಯಿಸಬೇಕು. ಮೆಲ್ಲನೆ ಇಟ್ಟು ಕಾಯಿಸಬೇಕು. ಈಗ ಫಿಶ್ ಫ್ರೈ ಆಗಿದೆ. ಪ್ಲೇಟಿಗೆ ತೆಗೆಯೋಣ. ತೆಗೆದ ನಂತರ ಹೇಗೆ ಉಂಟಂತ ನೋಡೋಣ. ಫಿಶ್ ಫ್ರೈ ತಿನ್ನಲು ರೆಡಿಯಾಗಿದೆ. ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.